ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಡಿಯೋ ಮುಖಾಂತರ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ 384 ಮುಖ್ಯ ಪರೀಕ್ಷೆ ಯಾರೆಲ್ಲ ಆಕಾಂಕ್ಷಿಗಳು ಬರೆದಿದ್ದಾರೆ ಅವ್ರಿಗೊಂದು ಹೊಸ ಅಪ್ಡೇಟ್ಸ್ ಕೊಡ್ತಿದ್ದೇನೆ. ಸಾಕಷ್ಟು ಆಕಾಂಕ್ಷಿಗಳು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ರು, ಮೆಸೇಜ್ ಮುಖಾಂತರ ಆಗಲಿ, ಕಾಲ್ ಮುಖಾಂತರ ಆಗಲಿ, ಸರ್ KS ಮೀನ್ಸ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಹಾಗಾಗಿ ಅವ್ರಿಗೆಲ್ಲ ಇದೊಂದು ಸಣ್ಣ ವಿಡಿಯೋ ಆಗಿರುತ್ತೆ. ಸೊ ಮೊದಲನೇ ಮುಖ್ಯ ಅಂಶ, KS ತಾವೆಲ್ಲ ನೋಡಿದ್ದೀರಾ, ಒಂದು ಹೈಯೆಸ್ಟ್ ಲೆವೆಲ್ ಆಫ್ ರೆಕ್ರೂಟ್ಮೆಂಟ್ ಆಗಿರುತ್ತೆ ಸ್ಟೇಟ್ ಲೆವೆಲಲ್ಲಿ. ಜಸ್ಟ್ ಲೈಕ್ UPSC, KPSC ಆಲ್ಸೋ ಡಸ್ ದಿ ಎಕ್ಸಾಮ್ ಇನ್ 3 stages. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡ್ಕೊಳ್ಳೋಣ. ಪ್ರಿಲಿಮ್ಸ್ ಎಕ್ಸಾಮ್ ಆಗಿದ್ದು, ಸೊ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಲಿಮ್ಸ್ ಆಗಸ್ಟಲ್ಲಿ ಆಯ್ತು ಇದ್ರದ್ದು ಅಲ್ವಾ. ಸೊ ಅದಾದಮೇಲೆ ಇದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಎಕ್ಸಾಮ್ ಡಿಸೆಂಬರಲ್ಲಿ ಆಗುತ್ತೆ, ರೈಟ್. ಸೊ ಇದಾದಮೇಲೆ ಮೇನ್ಸ್ ಎಕ್ಸಾಮ್ ಇತ್ತು, ಮೇನ್ಸ್ ಮೇಯಲ್ಲಿತ್ತು. ಸೊ ತಾವೆಲ್ಲ ಆಕಾಂಕ್ಷಿಗಳು ಬರೆದಿದ್ದೀರಾ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಮೇನ್ಸ್ ರಿಸಲ್ಟ್ ಬರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಕರೀತಾರೆ, ದೆನ್ ಫೈನಲ್ ರಿಸಲ್ಟ್ಸ್. ಓಕೆ, ಸೊ ಮೇನ್ಸ್ ರಿಸಲ್ಟ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು, ಅದೊಂದು ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈಗಾಗಲೇ ಆಲ್ರೆಡಿ ಮೋರ್ ದೆನ್ 300 ಇವ್ಯಾಲ್ಯೂಟರ್ಸ್ ಪೇಪರ್ನ ಇವ್ಯಾಲ್ಯೂಟ್ ಮಾಡ್ತಿರೋದು. ನಿಮ್ಗೊಂದು ಸಿಹಿ ಸುದ್ದಿ, ಯಾರೆಲ್ಲ KS ಮೇನ್ಸ್ ಬರೆದಿದ್ದೀರಾ. ಸೊ ಇದೇ ನವಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಮೇನ್ಸ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ರೈಟ್. ಸೊ ಮೇನ್ಸ್ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಾದ್ಮೇಲೆ ಏನಿರುತ್ತೆ, ಇಂಟರ್ವ್ಯೂ ಕಾಲ್ ಇರುತ್ತೆ. ಸೊ ಇಂಟರ್ವ್ಯೂ ಕಾಲ್ ಬರೋ ಮುಂಚೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದಿರುತ್ತೆ, ಅದನ್ನ ಡ್ಯಾಫ್ ಅಂತ ಹೇಳ್ತೀವಿ. ಸೊ ಡ್ಯಾಫ್ ಅಂದ್ರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು. ಸೊ ಡ್ಯಾಫ್ ತುಂಬಾ ಮುಖ್ಯವಾಗಿರುತ್ತೆ. ಇದರಲ್ಲಿ ಇನ್ನೊಂದು ಸಬ್ಸಿಕ್ವೆಂಟ್ ವಿಡಿಯೋ ಮಾಡ್ತೇನೆ. ಈ ಡ್ಯಾಫ್ ಇಂದ ನಿಮ್ಗೆ ಸಾಕಷ್ಟು ಕ್ವಶನ್ಸ್ನ ಇಂಟರ್ವ್ಯೂಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಅದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ನನ್ನ ಎಕ್ಸ್ಪೀರಿಯನ್ಸ್ ಆಗಲಿ, ನಮ್ಮ ಕ್ಲೋಸ್ ಸರ್ಕಲಲ್ಲಿ ಸೆಲೆಕ್ಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊತೇನೆ. ಸೊ ಇದಾದ್ಮೇಲೆ ಡ್ಯಾಫ್ ನಿಮಗೆ 10 to 15 days ಟೈಮ್ ಇರುತ್ತೆ, ಅದು ಫಿಲ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. KPSC ಕ್ಯಾನ್ ಕಾಲ್ ಮ್ಯಾಕ್ಸಿಮಮ್ ಆಫ್ 40 candidates ಪರ್ ಡೇ. ಓಕೆ, 40 candidates. ಸೊ ಆ ಥರ ನೋಡಿದ್ರು ವಿದಿನ್ 1 month, ಓಕೆ, 1 month 30 days ಥರ ಕ್ಯಾಲ್ಕುಲೇಟ್ ಮಾಡಿದ್ರು 1200 candidates. ಸೊ 1:3 ಕಾಲ್ ಮಾಡುತ್ತಿರೋದ್ರಿಂದ KPSC ಅರೌಂಡ್ 1152 ಕ್ಯಾಂಡಿಡೇಟ್ಸ್ ಅಷ್ಟು ಇಂಟರ್ವ್ಯೂ ಅಪಿಯರ್ ಮಾಡ್ತಾರೆ. ಅದರಲ್ಲಿ ಫೈನಲ್ ರೆಕಮೆಂಡ್ ಮಾಡುತ್ತೆ ಕಮಿಷನ್ 384, ರೈಟ್. ಸೊ 384 ಕ್ಯಾಂಡಿಡೇಟ್ಸ್ ಅಷ್ಟು ಫೈನಲ್ ಲಿಸ್ಟಲ್ಲಿ ರೆಕಮೆಂಡ್ ಮಾಡ್ತಾರೆ. ಸೊ ಇನ್ ಬಿಟ್ವೀನ್ ದಿಸ್ ಪ್ರೋಸೆಸ್ ದೇರ್ ಆರ್ ಸಮ್ ಆಫ್ ದಿ ಚಾಲೆಂಜಸ್ ದಟ್ ಕ್ಯಾಂಡಿಡೇಟ್ಸ್ ಮೇ ಕಮ್ ಅಕ್ರಾಸ್. ಸೊ ಏನದು ಚಾಲೆಂಜಸ್ ಅನ್ನೋದು? ಸೊ ಕೋರ್ಟ್ ಅಪ್ಡೇಟ್. ಸೊ ಇನ್ನೇನು ನೆಕ್ಸ್ಟ್ ಮುಂದೆ ಒಂದು ಹಿಯರಿಂಗ್ ಇದೆ 14ನೇ ತಾರೀಕು ಕೋರ್ಟ್ ಅಪ್ಡೇಟ್. ಸೊ ಅಲ್ಲಿ ನಮಗೆ ಅಪ್ಡೇಟ್ ಸಿಕ್ಕಿದ ಮೇಲೆ ಅದೊಂದು ನಾವು ಅಪ್ಡೇಟ್ ಕೊಡ್ತೇವೆ. ಸೊ ಅದಾದಮೇಲೆ ನೆಕ್ಸ್ಟ್ ನೋಟಿಫಿಕೇಷನ್ನು. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಏನು ಪ್ರಿಪ್ರೇಷನ್ ಸ್ಟೇಜಲ್ಲೇ ಇಲ್ಲ. ಯಾಕಂದರೆ ಸೊ ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೀನಿ, ಸಾಕಷ್ಟು ರಿಸರ್ಚ್ ಮಾಡ್ತಿದ್ದೀವಿ. ಇದರಲ್ಲಿ ನಾವು ನೋಡ್ತಿದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲ KS ಆಗಲಿ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಯಾರು ಮಾಡ್ತಿಲ್ಲ. ಸೊ ನೀವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ ಗ್ಯಾಪ್ ಬಿಡಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಟ್ರೈ ಟು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್, ಟ್ರೈ ಟು ಕೀಪ್ ಯುವರ್ ಸೆಲ್ಫ್ ಹ್ಯಾವಿಂಗ್ ಇನ್ ಟ್ರ್ಯಾಕ್ ವಿತ್ ದ ಸಿಲೆಬಸ್ ಆಗಿರ್ಬೋದು. ಯಾಕಂದರೆ ಬೈ ದ ಟೈಮ್ ನೆಕ್ಸ್ಟ್ ನೋಟಿಫಿಕೇಶನ್ ನಾವೇನು ನೆಕ್ಸ್ಟ್ ಫೆಬ್ರವರಿ ಮಾರ್ಚಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರಲ್ಲಿ ನೀವು ಪ್ರಿಲಿಮ್ಸ್ಗೆ ನಿಮಗೆ ಹೆಲ್ಪ್ ಆಗಿಬಿಡುತ್ತೆ. ಇಟ್ಸ್ ನಾಟ್ ಅ ಜರ್ನಿ ಆಫ್ 1 to 3 months, ಇಟ್ಸ್ ಅ ಜರ್ನಿ ಆಫ್ ಇಯರ್ಸ್ ಆಫ್ ಎಫರ್ಟ್ಸ್. ಯಾಕಂದರೆ KS ಒಂದು ಟಫೆಸ್ಟ್ ಎಕ್ಸಾಮ್ ಇನ್ ಕರ್ನಾಟಕ. ಇಟ್ಸ್ ಅ ಮಲ್ಟಿ ಸ್ಟೇಜ್ ಆ್ಯಂಡ್ ಗೆಜೆಟೆಡ್ ಆಫೀಸರ್ಸ್ ಆಗ್ತೀರಾ. ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ಎಫರ್ಟ್ಸ್ ಹಾಕಿದ್ರೆ ಡೆಫಿನೆಟ್ಲಿ ಅದರ ಎಫರ್ಟ್ಸ್ ಹಾಕಿದ ತಕ್ಕಂತೆ ನಿಮಗೆ ಪ್ರತಿಫಲ ಸಿಗುತ್ತೆ. ಸೊ ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಸೊ ಇದೊಂದು ಲಾಸ್ಟಲ್ಲಿ ನಾನು ಒಂದು ಮಾತು ಹೇಳ್ತೇನೆ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ಇನ್ ದಿಸ್ ವಿ ಹ್ಯಾವ್ ಅ ಟೀಮ್ ಆಫ್ ಆಲ್ರೆಡಿ ದೋಸ್ ಹೂ ಆರ್ ಸೆಲೆಕ್ಟೆಡ್ ಇನ್ 106 ಲಾಸ್ಟ್ ಇದರಲ್ಲಿ. ಅದಾದಮೇಲೆ 106ಅಲ್ಲಿ ಸೆಲೆಕ್ಟ್ ಆಗಿರೋರು ಮತ್ತು ಸೀನಿಯರ್ ಬ್ಯೂರೋಕ್ರಾಟ್ಸ್ ಎಲ್ಲ ಸೇರಿ ಕ್ಲಾಸಸ್ ಎಲ್ಲ ತೊಗೊಳ್ತೀವಿ, ಫ್ರೀಯಾಗಿ ಗೈಡ್ ಮಾಡ್ತೀವಿ. ಅದರಲ್ಲಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟ್ ಮಾಡೋದಾಗಲಿ, ನಿಮ್ಮ ಕಮ್ಯುನಿಕೇಷನ್ ಕಮಾಂಡ್ ಮೇಲೆ ವರ್ಕ್ ಮಾಡೋದಾಗಲಿ, ನಿಮ್ಮ ಡ್ಯಾಫ್ ಮೇಲೆ ವರ್ಕ್ ಮಾಡೋದಾಗಲಿ, ಸಾಕಷ್ಟು 360 ಅನಾಲಿಸಿಸ್ ಇರುತ್ತೆ. ತಾವೆಲ್ಲ ಫ್ರೀಯಾಗಿ ಜಾಯ್ನ್ ಆಗ್ಬೋದು.
ಇದೇ ವಿಡಿಯೋ ಮುಖಾಂತರ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಮೇನ್ಸ್ ಗ್ರೂಪ್ ಇದೆ ಅದರಲ್ಲಿ ನೀವು ಜಾಯಿನ್ ಆಗಿ. ಸೊ ನಿಮಗೆಲ್ಲ ತರಹ ಮಾಹಿತಿ ಸಿಗುತ್ತೆ. ಸೊ ವಿಲ್ ಬಿ ಗೋಯಿಂಗ್ ಟು ಸ್ಟಾರ್ಟ್ ವೆರಿ ಸೂನ್ ದ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ಅಂಡರ್ ದ team of the selected or the mentors. So you will be getting very useful, insightful information under this initiative. I wish you all the best for those who are watching this video. Do come, do join with us and prepare, make a difference with others. And I wish you with this preparation, definitely you can come up with the flying colors. And all the best. Take care. Bye bye. See you.